ಅವರು ನರ್ಸ್ ಇದೆ. ಏನಾಯ್ತದೆ ಬೆಳಿಗ್ಗೆ ಹುಡುಗರಿಗೆ ರಾತ್ರಿಯಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್, ಎಲ್ಲರೂ ಆರಾಮನೇ ಇದ್ದರಿ. ಬೆಳಿಗ್ಗೆನಾರೆ ಸ್ವಲ್ಪ ಯಾಕೋ ವಾಮಿಟಿಂಗ್ ಡಿಸೆಂಟ್ರಿ ಅಂತ ಹೇಳಿ ಒಂದು 4-5 ಹುಡುಗರು ಬಂದ್ರಿ ಸರ್ ರೀ. ನನ್ನ ಕಡೆ ಇದ್ದಿದ್ದು ORS ರೀ ಮತ್ತು ಲೋಪ್ರಮೇಟ್ ನನ್ನ ಕಡೆ ಇದ್ದು ಫಸ್ಟ್ ಏಡ್ ಎಲ್ಲ ಮಾಡಿದ್ರಿ ಹೋಗ್ರಿ. ಆಮೇಲೆ ಕ್ರಮೇಣ ಹೆಚ್ಚಾಕೋತ ಬಂದ್ರಿ ಸರ್. ಅದು ಮತ್ತೆ ಇಮಿಡಿಯೇಟ್ಲಿ ಫೋನ್ ಹಚ್ಚಿ ಮಾಡಿರಿ, ಇದು ಆಂಬುಲೆನ್ಸ್ ಎಲ್ಲ ಕರೆಸಿದ್ವಿ ರೀ. ಡಾಕ್ಟರ್ಸ್ ಎಲ್ಲ ಬಂದ್ರಿ ಮಾಡಿದ್ವಿ ರೀ. ಮತ್ತೆ ಈ ಕಡೆ ವಿಸಿಟ್ ಮಾಡಿದ್ರಿ ಸರ್. ಎಷ್ಟು ಹುಡುಗರಿಗೆ ಹಿಂಗಾಗಿದೆ? ಒಂದು 25-30 ಹುಡುಗರು ಸರ್. 30 ಹುಡುಗರಿಗೆ ಹೆಂಗಾಯ್ತು? ಇದಕ್ಕೆ ಫುಡ್ ಪಾಯ್ಸನ್? ಫುಡ್ ಪಾಯ್ಸನ್ ಆಗಿತ್ತು ಸರ್. ಯಾರು ಜವಾಬ್ದಾರಿಯಲ್ಲಿ? ಯಾರು ಸೂಪರಿಂಟ್? ಯಾರು ಹಾಸ್ಟೆಲ್ ವಾರ್ಡನ್? ಅಲ್ಲಿ ಶಿವಪ್ಪ ಡುಬ್ರೆ ಸರ್. ಯಾರು ಬಂದಿಲ್ಲ? ಈ ಸಮಾಜ ಕಲ್ಯಾಣ ಇಲಾಖೆನ ಮೈನಾರಿಟಿ ಇಲಾಖೆ ಯಾರ್ದಾರ ಸಂಬಂಧಪಟ್ಟಂತ ಅಧಿಕಾರಿಗಳು? ಮೈನಾರಿಟಿ ಆಫೀಸರ್ಸ್ ಯಾರಿಲ್ಲ? ಏನು ಹೌ ಇಸ್ ದ ಕಂಡೀಷನ್ ಆಫ್ ದ ಕಂಡೀಷನ್? ನಾವು ಆ್ಯಕ್ಚುಲಿ ಟೋಟಲ್ 71 ಪೇಷಂಟ್ಸ್ ಬಂದಿದ್ದಾರೆ ಸರ್ ಮಾರ್ನಿಂಗು ನಿಮ್ಮ ಹಾಸ್ಪಿಟ್ಲಿಗೆ. ಆಮೇಲೆ ಈಗ SCS ಹಾಸ್ಪಿಟ್ಲಿನೂ 27 ಅಲ್ಲಿಯೂ ಇದ್ದಾರೆ. ಅದಿದೆ ಸರ್. ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್. ಈಗ ಸದ್ಯ ಪೇಷಂಟ್ಸ್ ಆರ್ ಸ್ಟೇಬಲ್ ಸರ್. 1 ಪೇಷಂಟ್ ವಿ ಹ್ಯಾವ್ ರೆಫರ್ಡ್ ಇನ್ ದ ಮಾರ್ನಿಂಗ್. 16 ಇಯರ್ಸ್ ಒಂದು ಫಿಮೇಲ್ ಚೈಲ್ಡ್. ಏನಾಯಿತು? ಶಿ ವಾಸ್ ಹ್ಯಾವಿಂಗ್ ಪೇನ್ ಅಟ್ ದ ಆಮೇಲೆ ವಾಮಿಟಿಂಗ್ ಏನೋ. ನಮ್ಮಲ್ಲಿ ಸರ್ಜನ್ಸು ಬಟ್ ಓವರಾಲ್ ಹೌ ಆರ್ ದಿ ಕಂಡೀಷನ್ ಆಫ್ ದಿ ಓವರಾಲ್ ಸರ್ 99% ಪೇಷಂಟ್ಗಳು ಏನು ಪ್ರಾಬ್ಲಮ್ ಇಲ್ಲ. ಔಟ್ ಆಫ್ ಡೇಂಜರ್? ಅವ್ರಿಗೆ ವಾಮಿಟಿಂಗು ಮತ್ತು ಫೀವರು ಹೆಡ್ಡೇಕ್ ಐತೆ ಸರ್. ಲೂಸ್ ಮೋಷನ್ಸ್ ಏನು ಆಗ್ತಾ ಇಲ್ಲ. ಸೊ ಆಲ್ಮೋಸ್ಟ್ 90% ಹೆಡ್ಡೇಕು, ಪೇನ್ ಅಬ್ಡಮನ್ ಇದೆ ಸರ್. ಫೀವರ್ ಬರ್ತಾ ಇದೆ ಈಗ. ಸೊ ಅದಕ್ಕೆ ಅವ್ರನ್ನೆಲ್ಲರನ್ನೂ ಅಡ್ಮಿಟ್ ಮಾಡಿ ಮಾಡೋದು. ಏನು ಕೊಟ್ಟಿರೋದು? ವಾಟ್ ಡ್ರಗ್ಸ್? IV ಫ್ಲೂಟ್ಸ್ ಕೊಟ್ಟಿದ್ವಿ ಸರ್. ರ್ಯಾಂಟ್ಯಾಕು, ಒಂಡಲ್ಸಿಟ್ರಾನು, ಪೇನ್ ಕಿಲ್ಲರ್ಸ್, ಡೈಸೆಕ್ಲೋಮಿನ್ ಕೊಡ್ತಾ ಇದ್ದೀವಿ. ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಪ್ರಕಾರ when it started, is it because of 24 hours. Is it waterborne disease or is it because of food? Sir, we can't differentiate ಈಗ ಹೇಳಕ್ಕೆ ಬರಂಗಿಲ್ಲ. But But food or water within 24 hours. ಒಂದು ಕೆಲಸ ಮಾಡಿ, every sample has to be sent. Yes. You should find out what is the reason for this. Yes. ಯಾಕೆ ಮತ್ತೆ ಹೊಳ್ಳಿ ಹೋದ ನಂತರ ಮತ್ತೆ ರಿಪೀಟ್ ಆಗುತ್ತೆ. ನೀರು ವಾಟರ್ ಟ್ಯಾಂಕ್ಸ್ ಚೆಕ್ ಮಾಡಿ, ಅಲ್ಲಿ ಯಾವ ನೀರು ಕೊಡ್ತಾರೆ ಅವ್ರಿಗೆ, ಆ ನೀರು ಹೆಂಗೈತಿ, ಬಾಯ್ಲ್ಡ್ ವಾಟರ್ ಕೊಡಕ್ಕೆ ಹೇಳಿ. ಹೋದ ನಂತರ ಹೋದ ನಂತರ ಬಿಸಿ ಕಾಸು ಹಾಕ್ಸಿದ ನೀರು ಕೊಡಕ್ಕೆ ಹೇಳಿ. ಒಂದು. ಎರಡನೇದು, ಈಸ್ ಇಟ್ ಬಿಕಾಸ್ ಆಫ್ ವಾಟರ್ ಬಾರ್ನ್ ಡಿಸೀಸು ಅಥವಾ ಆಹಾರದಿಂದ ಆಗೈತಿ, ಇದನ್ನ ಮಾಡಿ ಚೆಕ್ ಮಾಡಿ. ಹಂಗಾಗಿತ್ತಂದ್ರೆ ಆಹಾರದ ಬಗ್ಗೆನೂ ಸಹಿತ ಅದು ಇನ್ವೆಸ್ಟಿಗೇಷನ್ ಮಾಡಿ. ಅಂದ್ರೆ ವಿ ಶುಡ್ ನೋ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್. ಯಾಕೆ ಮತ್ತೆ ಇವು ಹೊಳ್ಳಿ ಹೋದ ನಂತರ ರಿಪೀಟ್ ಇಟ್ ಶುಡ್ ನಾಟ್ ಅಕ್ಕರ್ ರಿಪೀಟೆಡ್. ಅವ್ರು ಕೇರ್ ತಗೊಂಡು ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸ್ತೀವಿ. ಇದು ಮುಗಿದ ನಂತರ ಬಟ್ ಅದು ರಿಯಲ್ ಕಾಸ್ ಏನೋ ಫೈಂಡ್ ಔಟ್ ಮಾಡಿ ಟ್ರೀಟ್ ಮಾಡಿ. ವಾಟರ್ ಸ್ಯಾಂಪಲ್ ಕಲೆಕ್ಷನ್ ತೊಗೊಂಡಿದ್ದಾರೆ ಸರ್. ವಾಟರ್ ಸ್ಯಾಂಪಲ್ ಕಲೆಕ್ಷನ್ ತೊಗೊಂಡಿದ್ದಾರೆ ಸರ್. ಅದನ್ನು ಇದು ಮಾಡತ್ತಾರೆ ಸರ್. ಅದನ್ನ ನೋಡಿ. ಹ್ಞೂ ಸರ್. ಫೈಂಡ್ ಔಟ್ ದ್ಯಾಟ್. ಹ್ಞೂ ಸರ್. ನಿನ್ನೆ ನೈಟ್ ಫುಡ್ ತೊಗೊಂಡ ನಂತರ ಸಿಂಟಮ್ಸ್ ಸ್ಟಾರ್ಟ್ ಆಗಿದೆ ಸರ್ ಹುಡುಗರಿಗೆ. ಕೆಲವೊಂದಿಷ್ಟು ಹುಡುಗರು ಹೇಳಿದ್ರೆ ಇವತ್ತು ಬೆಳಗಿನ ಆ್ಯಕ್ಚುಲಿ ಏನಾಗಿತ್ತು, ಬೆಳಿಗ್ಗೆ ಬಂದ ತಕ್ಷಣ ಅದು ಬ್ರೇಕ್ಫಾಸ್ಟ್ ಹೋಗಿ ಉಪ್ಪಿಟ್ಟು ಕೊಟ್ಟ ನಂತರ ಪ್ರಾಬ್ಲಮ್ ಆಯಿತು ಅಂತೇಳಿ ಹಿಂಗೆ ಇದನ್ನಾಗುತ್ತೆ ರೀ. ಸೆಕೆಂಡ್ರಿ ನಾವು ಸರ್ವೆ ಮಾಡಿ ಎಲ್ಲ ಹುಡುಗರಿಗೆ ಕೇಳಿದಾಗ ನಿನ್ನೆ 19 ಫುಡ್ ತೊಗೊಂಡಿದ್ದಾರೆ. ಅದರ ನಂತರ ಹೊಟ್ಟೆ ನೋವು ಆಗೋದು, ಲೂಸ್ ಮೋಷನ್ ಆಗೋದು, ವಾಮಿಟಿಂಗ್ ಆಗೋದು ಆಗಿತ್ತು. ಸೊ ನಿನ್ನೆ ಸ್ಯಾಂಪಲ್ಸ್ನು ಅವ್ರಿಗೆ ಕಲೆಕ್ಟ್ ಮಾಡಕ್ಕೆ ಹೇಳಿದ್ದೇವೆ. ಊಟ ಏನು ಕೊಟ್ಟಿರಿ? ಊಟದೊಳಗೆ ಅವರು ಅನ್ನ ಸಾರ ಕೊಟ್ಟಿದ್ದಾರೆ ರೀ. ಆಮೇಲೆ ಮೊಳಕೆ ಹೊಡೆದ ಕಾಳು ಕೊಟ್ಟಿದ್ರು ಸರ್. ಮಡಿಕೆ ಕಾಳು, ಸೌತಿಕಾಯಿ ಒಣಗಿ ಇತ್ತು ಸರ್. ಸೌತಿಕಾಯಿ ಒಣಗಿ ಕೊಟ್ಟಿದ್ರು. ಹುಡುಗರಿಗೆ ಕೇಳಿದ್ರೆ ಯಾವುದೇನು ಹಂಗೇನು ಸ್ಮೆಲ್ ಬರಕತ್ತಿರಲಿಲ್ಲ ಅಂತ ಅಂದ್ರಿ. ಬಟ್ ಆ ಫುಡ್ ಸ್ಯಾಂಪಲ್ ಇದು ಕಲೆಕ್ಷನ್ ಮಾಡಿದ್ಮೇಲೆ ಮೊದಲು ರಿಪೋರ್ಟ್ ತಗೊಳ್ರಿ. ಎಸ್ ಸರ್. ಆಮೇಲೆ ನಾವು ಮಾತಾಡ್ತೇನೆ ಸರ್. ಇದು ಮೈನಾರಿಟಿ ಹಾಸ್ಟೆಲ್ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಾ? ಬರೀ ಮೈನಾರಿಟಿ ಹಾಸ್ಟೆಲ್ ಒಂದೇ ಹಾಸ್ಟೆಲ್? ಅಲ್ಪಸಂಖ್ಯಾತ ಹಾಸ್ಪಿಟಲ್. ಅಲ್ಪಸಂಖ್ಯಾತ ಎಷ್ಟು ಜನ ಮಕ್ಕಳು ಸಂಖ್ಯೆ? 420 ಮಕ್ಕಳು ಅದಾರ. ಡಬಲಿಂಗ್ ಬ್ಯಾಚ್ ಐತ್ರಿ ಸರ್. 6th 7th 8th ಸರ್. ಭಾಳ ದೊಡ್ಡ ಸ್ಟ್ರೆಂತ್ ಆಗ್ತದೆ. ಅದೇ ಸ್ವಲ್ಪ ಪರ್ಸನಲ್ ಕೇರ್